ಐಪಿಎಲ್ 2026 ಆರ್ಸಿಬಿ ವರ್ಸಸ್ ಡಿಸಿ, ಭುವಿ ಹ್ಯಾಜಲ್ವುಡ್ ಬಿರುಗಾಳಿ ಬೌಲಿಂಗ್, ಪಡಿಕ್ಕಲ್ ಪರಾಕ್ರಮ. ಕೇವಲ 6.3 ಓವರ್ಗಳಲ್ಲೇ ಚೇಸಿಂಗ್ ಮುಗಿಸಿದ ಆರ್ಸಿಬಿ. ಐಪಿಎಲ್ 2026ರ 39ನೇ ಪಂದ್ಯದಲ್ಲಿ ಸೋಮವಾರ ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ಧ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಸಂಪೂರ್ಣ ಧೂಳಿಪಟ ಮಾಡಿದೆ. ನವದೆಹಲಿಯ ಅರುಣ್ ಜೇಟ್ಲಿ ಕ್ರೀಡಾಂಗಣದಲ್ಲಿ ನಡೆದ ಪಂದ್ಯದಲ್ಲಿ ಮೊದಲು ಡೆಲ್ಲಿ ತಂಡವನ್ನ ಕೇವಲ 75ಕ್ಕೆ ಆಲ್ಔಟ್ ಮಾಡಿದ ಆರ್ಸಿಬಿ ತಂಡ 76 ರನ್ಗಳ ಸಣ್ಣ ಗುರಿಯನ್ನ ಕೇವಲ 6.3 ಓವರ್ಗಳಲ್ಲಿ 1 ವಿಕೆಟ್ ಕಳೆದುಕೊಂಡು ತಲುಪುವ ಮೂಲಕ ಸುಲಭ ಜಯ ಸಾಧಿಸಿತು. ಇದು ಟೂರ್ನಿಯಲ್ಲಿ ಬೆಂಗಳೂರು ತಂಡಕ್ಕೆ 6ನೇ ಜಯವಾಗಿದ್ದು, ಅಂಕಪಟ್ಟಿಯಲ್ಲಿ 2ನೇ ಸ್ಥಾನವನ್ನ ಭದ್ರವಾಗಿಸಿಕೊಂಡಿತು. ಇತ್ತ ಡೆಲ್ಲಿ ತಂಡ 5ನೇ ಸೋಲು ಕಂಡಿದೆ. 76 ರನ್ಗಳ ಗುರಿ ಪಡೆದ ಆರ್ಸಿಬಿ ಕೇವಲ 39 ಎಸೆತಗಳಲ್ಲೇ ತಲುಪಿತು. ಜೇಕಬ್ ಬೆಥೆಲ್ ಹಾಗೂ ಕೊಹ್ಲಿ ಮೊದಲ ವಿಕೆಟ್ 26 ರನ್ ಸೇರಿಸಿದರು. ಬೆಥೆಲ್ 11 ಎಸೆತಗಳಲ್ಲಿ 1 ಬೌಂಡರಿ, 2 ಸಿಕ್ಸರ್ ಸಹಿತ 20 ರನ್ ಗಳಿಸಿ ಜೇಮಿಸನ್ ಬೌಲಿಂಗ್ನಲ್ಲಿ ದೊಡ್ಡ ಹೊಡೆತಕ್ಕೆ ಯತ್ನಿಸಿ ನಟರಾಜನ್ಗೆ ಕ್ಯಾಚ್ ನೀಡಿದರು. ನಂತರ ಬಂದ ದೇವದತ್ ಪಡಿಕ್ಕಲ್ ಸಿಡಿಲಬ್ಬರದ ಬ್ಯಾಟಿಂಗ್ ಮಾಡಿದರು. ಕೇವಲ 13 ಎಸೆತಗಳಲ್ಲಿ 3 ಬೌಂಡರಿ, 3 ಸಿಕ್ಸರ್ಗಳ ಸಹಿತ ಅಜೇಯ 34 ರನ್ ಗಳಿಸಿದರೆ, ಕೊಹ್ಲಿ 15 ಎಸೆತಗಳಲ್ಲಿ 1 ಬೌಂಡರಿ, 2 ಸಿಕ್ಸರ್ಗಳ ಸಹಿತ ಅಜೇಯ 23 ರನ್ ಗಳಿಸಿ ತಂಡವನ್ನ ಗೆಲುವಿನ ಗಡಿ ದಾಟಿಸಿದರು. ಆರ್ಸಿಬಿ ಟಾಸ್ ಗೆದ್ದು ಮೊದಲು ಬೌಲಿಂಗ್ ಮಾಡಲು ಆಯ್ಕೆ ಮಾಡಿಕೊಂಡಿತು. ಈ ನಿರ್ಧಾರ ಆರ್ಸಿಬಿ ಪಾಲಿಗೆ ಸರಿಯಾಗಿತ್ತು. ಅನುಭವಿಗಳಾದ ಭುವನೇಶ್ವರ್ ಕುಮಾರ್ ಮತ್ತು ಜೋಶ್ ಹ್ಯಾಜಲ್ವುಡ್ ಅದ್ಭುತ ಬೌಲಿಂಗ್ ಪ್ರದರ್ಶನ ನೀಡಿದರು. ಈ ಜೋಡಿ ಕೇವಲ 4 ಓವರ್ಗಳಲ್ಲಿ 6 ಡೆಲ್ಲಿ ಬ್ಯಾಟರ್ಗಳನ್ನು ಪೆವಿಲಿಯನ್ಗಟ್ಟಿದರು. ಇವರಿಬ್ಬರ ಮಾರಕ ದಾಳಿಯಿಂದ ಡೆಲ್ಲಿ ಪವರ್ ಪ್ಲೇನಲ್ಲಿ ಗಳಿಸಿದ್ದು ಕೇವಲ 13 ರನ್ ಮಾತ್ರ. ಪೆವಿಲಿಯನ್ ಪರೇಡ್ ನಡೆಸಿದ ಡೆಲ್ಲಿ ಯುವ ಆರಂಭಿಕ ಬ್ಯಾಟರ್ ಸಾಹಿಲ್ ಪರಾಕ್ ಪದಾರ್ಪಣೆ ಪಂದ್ಯದ ಮೊದಲ ಓವರ್ನ 2ನೇ ಎಸೆತದಲ್ಲಿ ಔಟಾದರು. ಭುವಿ ಪರಾಕ್ರನ್ನ ಕ್ಲೀನ್ ಬೌಲ್ಡ್ ಮಾಡಿದರು. ಬಳಿಕ ದಾಳಿಗೆ ಇಳಿದ ಜೋಶ್ ಹ್ಯಾಜಲ್ವುಡ್ ಸತತ 2 ಎಸೆತಗಳಲ್ಲಿ ಕೆಎಲ್ ರಾಹುಲ್ 1 ಮತ್ತು ಸಮೀರ್ ರಿಜ್ಜಿ 0 ಸತತ 2 ಎಸೆತಗಳಲ್ಲಿ ಪೆವಿಲಿಯನ್ಗಟ್ಟಿದರು. 2 ರನ್ಗಳಿಗೆ 3 ವಿಕೆಟ್ ಕಳೆದುಕೊಂಡಿದ್ದ ಡೆಲ್ಲಿಗೆ ಭುವಿ ತಮ್ಮ 2ನೇ ಓವರ್ನಲ್ಲಿಯೂ ಆಘಾತ ನೀಡಿದರು. ಸ್ಟಾರ್ ಆಟಗಾರ ಟ್ರಿಸ್ಟಾನ್ ಸ್ವೆಲ್ಸ್ 4 ಮತ್ತು ನಾಯಕ ಅಕ್ಷರ್ ಪಟೇಲ್ 0 ರನ್ನ ಪೆವಿಲಿಯನ್ ತಲುಪಿಸಿದರು. ನಿತೀಶ್ ರಾಣಾ 9 ಎಸೆತಗಳನ್ನ ಎದುರಿಸಿ ಜೋಶ್ ಹ್ಯಾಜಲ್ವುಡ್ ಎಸೆದ 4ನೇ ಓವರ್ನಲ್ಲಿ ಪಡಿಕ್ಕಲ್ಗೆ ಕ್ಯಾಚ್ ನೀಡಿ ಔಟಾದರು. ಇಂಪ್ಯಾಕ್ಟ್ ಸಬ್ ಆಗಿ ಬಂದ ಅಭಿಷೇಕ್ ಪೊರೆಲ್ 33 ಎಸೆತಗಳಲ್ಲಿ 3 ಬೌಂಡರಿಗಳ ಸಹಿತ 30 ರನ್ ಗಳಿಸಿ ತಂಡ ಐಪಿಎಲ್ನಲ್ಲಿ ಕಡಿಮೆ ಮೊತ್ತಕ್ಕೆ ಆಲ್ಔಟ್ ಆಗದಂತೆ ತಡೆದರು. ಡೇವಿಡ್ ಮಿಲ್ಲರ್ 18 ಎಸೆತಗಳಲ್ಲಿ 3 ಬೌಂಡರಿಗಳ ಸಹಿತ 19, ಕೈಲ್ ಜೇಮಿಸನ್ 13 ಎಸೆತಗಳಲ್ಲಿ 12 ರನ್ ಗಳಿಸಿದರು. ಈ ಮೂವರು ಮಾತ್ರ ಡೆಲ್ಲಿ ಪರ 2 ಅಂಕಿ ದಾಟಿದರು. ಕುಲೀಪ್ ಯಾದವ್ 3 ರನ್ ಗಳಿಸಿದರು. ಜೋಶ್ ಹ್ಯಾಜಲ್ವುಡ್ 12 ರನ್ಗಳಿಗೆ 4 ವಿಕೆಟ್ ಪಡೆದರೆ, ಭುವನೇಶ್ವರ್ ಕುಮಾರ್ 5 ರನ್ಗಳಿಗೆ 3 ವಿಕೆಟ್ ಕಬಳಿಸಿದರು. ಸುಯಾಶ್ ಶರ್ಮಾ 4 ಓವರ್ ಎಸೆದು ಕೇವಲ 7 ರನ್ ನೀಡಿ 1 ವಿಕೆಟ್ ಪಡೆದರು. ರಸಿಕ್ ಸಲಾಂ ಹಾಗೂ ಕೃನಾಲ್ ಪಾಂಡ್ಯ ತಲಾ 1 ವಿಕೆಟ್ ಪಡೆದರು.